ಇಂದ್ರಜಾಲ ಮತ್ತು ಮಹೇಂದ್ರಜಾಲ ಒಂದು ಮಾಯಾಜಾಲದ ಕಥೆ. ಮಹೇಂದ್ರಪುರ ಎಂಬ ಒಂದು ಶ್ರೀಮಂತ ಮತ್ತು ಶಾಂತ ಶಹರದಲ್ಲಿ ಮಹೇಂದ್ರ ನಾಮಕ ಚಕ್ರವರ್ತಿ ಆಳುತ್ತಿದ್ದನು. ಅವನು ನ್ಯಾಯಪ್ರಿಯ, ಪ್ರಜೆಗಳಿಗೆ ಅತಿ ಹಿತೈಷಿ. ಆದರೆ ಒಂದು ರಾತ್ರಿ ಅರಮನೆಯ ಒಳಗೆ ನಡೆದಿದ್ದ ಹತ್ಯೆ ಮಹೇಂದ್ರಪುರದ ಶಾಂತಿಗೆ ಕಲ್ಲು ಹಾಕಿತು. ಅದೊಂದು ಮಳೆಯ ರಾತ್ರಿ. ರಾಜನ ಪ್ರಮುಖ ಸಚಿವನಾದ ವೀರಭದ್ರನು ತನ್ನ ಕೋಣೆಯಲ್ಲಿ ಮೃತ ಸ್ಥಿತಿಯಲ್ಲಿ ಕಂಡುಬಂದನು. ಆತನ ಗಂಟು ಮೂಟೆ, ದಾಖಲೆಗಳು ಎಲ್ಲವೂ ಕಳವಾಗಿದ್ದವು. ಅರಮನೆಯಲ್ಲಿ ಸಂಚಲನ. ರಾಜನೇ ಈ ವಿಚಾರವನ್ನು ತನಿಖೆಗೆ ಒಪ್ಪಿಸಿದನು. ತನಿಖೆಗೆ ನೇಮಕಗೊಂಡ ಶೂರ ವಿಚಾರಕ ಈ ಧರ್ಮ. ಅವನು 4 ದಿನಗಳಲ್ಲಿ ಈ ಹತ್ಯೆಗೆ ಹೊಣೆ ಯಾರದ್ದು ಎನ್ನುವುದನ್ನು ಪತ್ತೆ ಹಚ್ಚುವುದಾಗಿ ವಾಗ್ದಾನ ಮಾಡಿದನು. ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ ಧರ್ಮ ಇಬ್ಬರ ಮೇಲೆ ಶಂಕೆ ಹಾಕಿದನು. ಮಹಾಮಾತ್ಯ ದೇವನಂದ ಆರ್ಥಿಕ ಅಧಿಕಾರದಲ್ಲಿ 18 ತರಹದ ಹಂಗುಗಳು. ರತ್ನಮಾಲೆ ರಾಜನ ಅಳಿಯನಿಗೆ ಪ್ರೀತಿಯಲ್ಲಿದ್ದ ತೀವ್ರಚೇತನ ಶಕ್ತಿಯ ಮಹಿಳೆ. ಆದರೆ ಕೊನೆಗೂ ಧರ್ಮ ಒಂದು ಸಣ್ಣ ಸಾರಥಿಯ ಮೂಲಕ ಸತ್ಯವನ್ನು ಕಂಡುಹಿಡಿದನು. ರಾಜನ ಹೆಸರಿನಲ್ಲಿ ಬಂದಿದ್ದ ನಕಲಿ ಮುದ್ರೆಯ ಪತ್ರಗಳು. ಸತ್ಯವೇನೆಂದರೆ ವೀರಭದ್ರನು ರಾಜನ ಕಡೆಯಿಂದ ಪಡಿಸಿದ ಭ್ರಷ್ಟಾಚಾರದ ದಾಖಲೆಗಳನ್ನು ಬಹಿರಂಗಪಡಿಸಲು ಉದ್ದೇಶಿಸಿದ್ದನು. ದೇವನಂದನು ಇದನ್ನು ಕೇಳಿ ಆತನನ್ನು ಅರ್ಥಪೂರ್ಣವಾಗಿ ನಿವಾರಿಸಿದನು. ರಾಜನು ದೇವನಂದನನ್ನು ಬಂಧಿಸಲು ಆದೇಶಿಸಿದನು. ನ್ಯಾಯ ಗೆದ್ದಿತು. ಮಹೇಂದ್ರಪುರ ಮತ್ತೆ ಶಾಂತಿಯಲ್ಲಾಯಿತು. ಆದರೆ ಆ ಹತ್ಯೆಯ ನೆರಳು ಅರಮನೆಯಲ್ಲಿ ಯಾವತ್ತೂ ಉಳಿದುಕೊಂಡಿತ್ತು.